ಹಲೋ ಆಲ್. ಸೊ ಈಗಿನ ಸೆಷನ್ ಅಲ್ಲಿ ನಾನು ಟೈಟಲ್ ಬ್ಲಾಕ್ ಕ್ರಿಯೇಷನ್ ಬಗ್ಗೆ ಹೇಳ್ಕೊಡ್ತೀನಿ. ಲಾಸ್ಟ್ ಸೆಷನ್ ಅಲ್ಲಿ ನಾನು ನಿಮಗೆ ಶೀಟ್ ಸೆಟಪ್ ಹೇಗೆ ಸೆಟ್ ಮಾಡೋದು ಸಾಫ್ಟ್ವೇರ್ ಅಲ್ಲಿ ಅಂತ ಹೇಳಿದ್ದೆ. ಸೊ ಅದನ್ನ ಮತ್ತೆ ರಿಪೀಟ್ ಮಾಡ್ತಾ ಟೈಟಲ್ ಬ್ಲಾಕ್ ಕೂಡ ಹೇಳ್ತೀನಿ ಈ ಸೆಷನ್ ಅಲ್ಲಿ. ಸಾಫ್ಟ್ವೇರ್ಗೆ ಮತ್ತೆ ಎಂಟ್ರಿ ಆಗ್ತೀನಿ. ಡಬಲ್ ಕ್ಲಿಕ್ ಆನ್ ಸಾಫ್ಟ್ವೇರ್. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ನ್ಯೂ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಡ್ರಾಯಿಂಗ್ ನಮಗೆ ಬೇಕಾಗಿರತಕ್ಕಂಥ ಪೋರ್ಷನ್. ಡ್ರಾಯಿಂಗ್ ಪೋರ್ಷನ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ವಾಟ್ ಐ ವಿಲ್ ಡೂ ಇಸ್ ಮತ್ತೆ ರೈಟ್ ಕ್ಲಿಕ್ ಶೀಟ್ ಸೆಟಪ್. ಸೊ ಇಲ್ಲಿ A4 ಕ್ಲಿಕ್ ಮಾಡ್ತೀನಿ, ಸೇವ್ ಡಿಫಾಲ್ಟ್ಸ್ ಕ್ಲಿಕ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಸೊ ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಮತ್ತೆ ವಿ ಹೋಗ್ತೀನಿ, ಫಿಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಬ್ಯಾಕ್ ಗ್ರೌಂಡ್ ಶೀಟಿಗೆ ಹೋಗ್ತೀನಿ, ವಿ ಹೋಗ್ತೀನಿ, ಮತ್ತೆ ಬ್ಯಾಕ್ ಗ್ರೌಂಡ್ ಶೀಟಿಗೆ ಹೋಗ್ತೀನಿ. A4 ಶೀಟ್ ಅಲ್ಲಿ ಕ್ಲಿಕ್ ಮಾಡ್ತೀನಿ, ಯಾಕಂದ್ರೆ ಸೆಟ್ ಮಾಡಿರೋದು ಶೀಟ್ A4 ಅಲ್ಲಿ ಇರುತ್ತೆ. ಸೊ ಹಾಗಾಗಿ A4 ಕ್ಲಿಕ್ ಮಾಡ್ತೀನಿ, ಇಲ್ಲಿ ವ್ಯೂ ಮಾಡ್ತೀನಿ, ಮತ್ತೆ ಫಿಟ್ ಮಾಡ್ತೀನಿ. ಸೊ ಈಗ ಏನ್ ಮಾಡ್ತೀನಿ, ಈ ಟೇಬಲ್ ನ ಡಿಲೀಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಅದೇ ರೀತಿ ಇಲ್ಲೂ ಕೂಡ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಒಂದ್ಸತಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ಟೇಬಲ್ ಕ್ಲಿಯರ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಈ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಟೈಟಲ್ ಬ್ಲಾಕ್ ಕ್ರಿಯೇಷನ್ ಯಾಕೆ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಟೈಟಲ್ ಬ್ಲಾಕ್ ಕ್ರಿಯೇಟ್ ಮಾಡೋ ಉದ್ದೇಶ ಏನಂದ್ರೆ, ನಾವು ಫಾರ್ ಎಕ್ಸಾಂಪಲ್ 10 ಪ್ರಾಬ್ಲಮ್ ಮಾಡ್ತೀವಿ ಅನ್ಕೊಳ್ಳಿ. 10 ಪ್ರಾಬ್ಲಮ್, 5 ಪ್ರಾಬ್ಲಮ್, 6 ಪ್ರಾಬ್ಲಮ್, ಅದೆಲ್ಲ ನೀವು ಒಂದೇ ಫೈಲ್ ಅಲ್ಲಿ ಮಾಡಬಹುದು. ಒಂದೇ ಫೈಲ್ ಅಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಶೀಟ್ ಅಂತ ಇದೆ ನೋಡಿ. ಈಗ ಶೀಟ್ 1 ಮೇಲೆ ಬಂದೆ, ನಾನು ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾವು ಶೀಟ್ 1 ಮೇಲೆ ಒಂದೇ ಪ್ರಾಬ್ಲಮ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇಷ್ಟು ಆಪ್ಷನ್ಸ್ ಇದೆ. ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿದ್ರೆ, ಇನ್ಸರ್ಟ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಶೀಟ್ ಬರುತ್ತೆ. ಸೊ ಶೀಟ್ ನಂಬರ್ 2 ಅಂತ ಬರುತ್ತೆ. ಅದೇ ರೀತಿ ನಾನು 10 ಪ್ರಾಬ್ಲಮ್ ಮಾಡಿದ್ರೆ 10 ಶೀಟ್ ಕೂಡ ನೀವು ಓಪನ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ 10 ಪ್ರಾಬ್ಲಮ್ ಮಾಡಿದ್ರು ಕೂಡ 10 ಶೀಟ್ ನೀವು ಆರಾಮ್ಸೆ ಓಪನ್ ಮಾಡಿ ಅಲ್ಲೇ ಮಾಡ್ಬೋದು. ಈಗ ಟೈಟಲ್ ಬ್ಲಾಕ್ ಕೆಲಸ ಏನು ಅಂದ್ರೆ, ಟೈಟಲ್ ಬ್ಲಾಕ್ ಇಂಡಿವಿಜುವಲ್ ಶೀಟಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಂಡಿವಿಜುವಲ್ ಶೀಟ್ ಅಲ್ಲೂ ನೀವು ಟೈಟಲ್ ಬ್ಲಾಕ್ ಹಾಕ್ಲೇಬೇಕಾಗುತ್ತೆ. ಸೊ 1ನೇ ಶೀಟು, 2ನೇ ಶೀಟು, 3ನೇ ಶೀಟು 10 ಪ್ರಾಬ್ಲಮ್ ಮಾಡಿದ್ರೆ 10 ಶೀಟ್ ಅಲ್ಲಿ ಟೈಟಲ್ ಬ್ಲಾಕ್ ಹಾಕ್ಬೇಕಾಗುತ್ತೆ. ಟೈಟಲ್ ಬ್ಲಾಕ್ ಉದ್ದೇಶ ಏನು ಅಂದ್ರೆ, ಆ ಪ್ರಾಬ್ಲಮ್ ಅದರಲ್ಲಿ ನಿಮ್ಮ ಹೆಸರು ಇರ್ತದೆ, ಮಾರ್ಕ್ಸ್ ಇರುತ್ತೆ, ಆ ಶೀಟಿಗೆ ಡ್ರಾಯಿಂಗಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ಅನ್ನೋದಿರುತ್ತೆ, ಮತ್ತೆ ಅದ್ರ ಜೊತೆಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಮತ್ತೆ ಸ್ಟಾಫ್ ನನ್ನ ಸಿಗ್ನೇಚರ್ ಕೂಡ ಇರುತ್ತೆ. ಸೊ ಈ ರೀತಿ ಇಷ್ಟು ಕೂಡ ನಿಮ್ಮ ಟೈಟಲ್ ಬ್ಲಾಕ್ ಅಲ್ಲಿ ಬರ್ತದೆ. ಸೊ ಅದಕ್ಕೋಸ್ಕರ ಅದನ್ನ ಮೆನ್ಷನ್ ಮಾಡೋಕ್ಕೋಸ್ಕರನೇ ಈ ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದನ್ನ ಬ್ಲಾಕ್ ಕ್ರಿಯೇಷನ್ ಬಗ್ಗೆ ಹೇಳ್ಕೊಡ್ತೀನಿ ಈಗ. ಸೊ ಬ್ಲಾಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಇಂಡಿವಿಜುವಲ್ ಶೀಟ್ ಮೇಲೆ ಒಂದೊಂದೇ ಬ್ಲಾಕ್ ಕ್ರಿಯೇಟ್ ಮಾಡೋದ್ಕಿಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಇದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಡಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರೆ ಎಲ್ಲಾ ಶೀಟ್ ಅಲ್ಲೂ ಕೂಡ ಬರುತ್ತೆ. ಸೊ ನಾನೀಗ ಇದನ್ನ ಡಿಲೀಟ್ ಮಾಡ್ತೇನೆ. ಈಗ ಏನ್ ಮಾಡ್ತೇನೆ ನೋಡಿ, ಈಗ ನಾನು A4 ಶೀಟಿಗೆ ಹೋಗ್ತೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ರೆಕ್ಟಾಂಗಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ರೆಕ್ಟಾಂಗಲ್ ಕ್ರಿಯೇಟ್ ಮಾಡೋಕ ಅಂದ್ರೆ ನೀವೇನ್ ಮಾಡಬೇಕು, ನಾನು ಲೈನ್ ಕಮಾಂಡ್ ತಗೊಂತೀನಿ. ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡ್ಬೇಕು ಅಂದ್ರೆ ಲೈನ್ ಕಮಾಂಡ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈ ಲೈನ್ ಕಮಾಂಡ್ ಇಲ್ಲಿ ಇಲ್ಲಪ್ಪ ಸಾಫ್ಟ್ವೇರ್ ಅಲ್ಲಿ. ಸೊ ಇಲ್ದಾಗ ಏನ್ ಮಾಡ್ಬೇಕು, ನೀವು ಟೂಲ್ಸಿಗೆ ಹೋಗ್ಬೇಕು, ಇದು ಇದ್ದೇ ಇರುತ್ತೆ. ಕಸ್ಟಮೈಸಿಗೆ ಹೋಗ್ಬೇಕು. ಇಲ್ಲಿ ನೀವೇನ್ ಮಾಡಬೇಕು, ಡ್ರಾಯಿಂಗ್ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ. ಡ್ರಾಯಿಂಗ್ ಕ್ಯಾಟಗರಿಯಲ್ಲಿ ಎಲ್ಲಾ ರೀತಿ ಟೂಲ್ಸ್ ಕೂಡ ಬರುತ್ತೆ. ಅರ್ಥ ಆಯ್ತಾ? ನಿಮಗೆ ಡ್ರಾಯಿಂಗ್ ಬೇಕಾದ ಎಲ್ಲಾ ಕಮಾಂಡ್ಸ್ ಕೂಡ ಇದರಲ್ಲಿ ಇದೆ. ಸೊ ನಾನಿಲ್ಲಿ ಲೈನ್ ಟೂಲ್ ನ ಹಿಡ್ಕೊಂಡು ಡ್ರ್ಯಾಗ್ ಮಾಡಿ ಇಟ್ಬಿಟ್ರೆ ಸಾಕು, ಲೈನ್ ಟೂಲ್ ಬಂದ್ಬಿಡುತ್ತೆ. ಇದ್ದೇ ಇರುತ್ತೆ. ಯೂಶಲಿ ಡ್ರಾಯಿಂಗ್ ವ್ಯೂ ಬಾರ್ ಅಂತ ಕರಿತೀವಿ, ಅದು ಇದ್ದೇ ಇರುತ್ತೆ. ಇರ್ಲಿಲ್ಲ ಅಂದ್ರೆ ಮಾತ್ರ ಈ ರೀತಿ ಮಾಡಬಹುದು. ಕಮಾಂಡ್ ನನಗೆ ಯಾವ್ದು ಸಿಗ್ತಾ ಇಲ್ಲ ಸರ್ ಅಂತ ಹೇಳಿ ಅಂದಾಗ ಆಕ್ಚುಲಿ ನೀವು ಏನ್ ಮಾಡಬಹುದು, ಇಲ್ಲಿಂದ ನೀವು ಹಾಕ್ಬೋದು. ಸೊ
ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ನಾನೀಗ ಲೈನ್ ತಗೊಂಡೆ, ಕ್ಲೋಸ್ ಮಾಡ್ತೀನಿ. ಈಗ ಲೈನ್ ಕಮೆಂಟ್ ತಗೋತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಇಲ್ಲಿಂದ ಲೈನ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿದ್ದೇನು ಅಂದ್ರೆ, ಇಲ್ಲಿ ನೀವು ಲೈನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ಬ್ಲಾಕ್ ಎಲ್ಲ ಹಾಕ್ತಾರೆ ಯೂಶಲಿ ರೈಟ್ ಸೈಡ್ ಅಲ್ಲಿ, ಬಾಟಮ್ ಪೊಸಿಷನ್ ಅಲ್ಲಿ ನಾವು ಹಾಕ್ತೀವಿ. ಸೊ ರೈಟ್ ಸೈಡ್ ಬಾಟಮ್ ಕಾರ್ನರ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲೇನ್ ಮಾಡ್ತೀನಿ, 100/60 ನೆನ್ಪಿಟ್ಕೊಳ್ಳಿ, 100/60 ನಾನು ರೆಕ್ಟಾಂಗಲ್ ಹಾಕ್ತೀನಿ. ಸೊ ನಾನು ಲೈನ್ ಕಮಾಂಡ್ ಯೂಸ್ ಮಾಡಿದ್ದೀನಿ. ಸೊ ನಾನು ಇನ್ನೇನ್ ಮಾಡ್ತೀನಿ, ಕರ್ಸರ್ ಇದೆ ನೋಡಿ, ಕರ್ಸರ್ ಇಟ್ಕೊಂಡು ಮೌಸ್ ತಗೊಂಡು ಇಲ್ಲಿಗೆ ಬರ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ನಾನು ಝೂಮ್ ಮಾಡಿ ತೋರಿಸ್ತೀನಿ. ಝೂಮ್ ಮಾಡ್ಲಿಕ್ಕೆ ಏನ್ ಮಾಡಬೇಕು, ವ್ಯೂ ತಗೋಬೇಕು, ಝೂಮ್ ಏರಿಯಾ ಅಂತ ಇದೆ, ಝೂಮ್ ಏರಿಯಾ ಕ್ಲಿಕ್ ಮಾಡಬೇಕು. ಝೂಮ್ ಏರಿಯಾ ತಗೊಂಡ ತಕ್ಷಣ ನಿಮ್ಗೆ ಏನ್ ಬರುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಪ್ಲಸ್ ಸಿಂಬಲ್ ಬರ್ತಾ ಇದೆ ಕರ್ಸರಿಗೆ ಅಟ್ಯಾಚ್ ಆಗಿ. ನೀವು ಇದನ್ನ ಝೂಮ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಈ ಏರಿಯಾ ಝೂಮ್ ಮಾಡಬೇಕು ಅಂದ್ರೆ ಈ ಕಾರ್ನರ್ ನಾನೇನ್ ಮಾಡ್ತೀನಿ, ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿದ ತಕ್ಷಣ ಆ ರೆಕ್ಟಾಂಗಲ್ ಕ್ರಿಯೇಟ್ ಆಗುತ್ತೆ. ಕರ್ಸರ್ ಜಸ್ಟ್ ಲೆಫ್ಟ್ ಕ್ಲಿಕ್ ಮಾಡಿ ಬಿಟ್ಬಿಡಿ. ಆಮೇಲೆ ರೆಕ್ಟಾಂಗಲ್ ಯಾವ ಪೊಸಿಷನ್ ಅಲ್ಲಿ ನೀವು ಮಾಡ್ತೀರೋ ಅದಷ್ಟೇ ಝೂಮ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೊಂದ್ಸತಿ ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ ಝೂಮ್ ಆಯ್ತು. ಸೊ ಈಗ ಏನ್ ಮಾಡ್ತೀನಿ, ನಾನು ಲೈನ್ ಕಮಾಂಡ್ ಮತ್ತೆ ಬರ್ಬೇಕಲ್ವಾ, ಮತ್ತೆ ರೈಟ್ ಕ್ಲಿಕ್ ಮಾಡ್ತೀನಿ. ಸೊ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಲೈನ್ ಕಮಾಂಡ್ ವಾಪಸ್ ಬಂತು. ಸೊ ಈಗ ಏನ್ ಮಾಡ್ತೀನಿ, ಐ ವಿಲ್ ಗೋ ಹಿಯರ್. ಒಂದ್ಸತಿ ಲೈನ್ ಕಮಾಂಡ್ ತಗೊಂಡ ತಕ್ಷಣ ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಬರುತ್ತೆ. ಇದು ಲೈನ್ ಟೈಪ್ ಅಂತ ಕರಿತೀವಿ, ಇದನ್ನ ಲೈನ್ ವಿಡ್ತ್ ಅಂತ ಕರಿತೀವಿ. ಎರಡು ಆಪ್ಷನ್ ಬರುತ್ತೆ. ಇದ್ರ ಜೊತೆಗೆ ಲೆಂತ್ ಬರುತ್ತೆ, ಆಂಗಲ್ ಬರುತ್ತೆ. ಒಂದು ಲೈನಿಗೆ ಒಂದು ಲೆಂತ್ ಇರುತ್ತೆ, ಒಂದು ಆಂಗಲ್ ಮೂಲಕ ಆಂಗಲ್ ಕೂಡ ಕೊಡಬಹುದು ಲೈನ್ಗೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ ಲೈನ್ ಒಂದ್ಸತಿ ತಗೊಂಡಾಗ. ಸೊ ನನಗೆ ಕಂಟಿನ್ಯೂಸ್ ಲೈನ್ ಬೇಕು, ಬ್ಲಾಕ್ ಆಗ್ತಾ ಇರೋದ್ರಿಂದ ಇದು ಥಿಕ್ ಆಗಿರ್ಬೇಕು. ಥಿಕ್ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಬರಬೇಕು, ಥಿಕ್ನೆಸ್ ಅಂದ್ರೆ 0.5 ಇಟ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, 0.5 ಥಿಕ್ನೆಸ್ ಇಟ್ಕೊಂತೀನಿ. ಸೊ ಇದು ಎರಡನ್ನೂ ಸೆಲೆಕ್ಟ್ ಮಾಡಿ ನಾನೇನ್ ಮಾಡ್ತೀನಿ, ಇಲ್ಲಿಂದ ನನ್ನ ಲೈನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಕೇಳ್ತಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಲಿಕ್ ಫಾರ್ ದ ಫಸ್ಟ್ ಪಾಯಿಂಟ್ ಆಫ್ ದ ಲೈನ್. ಸೊ ಕ್ಲಿಕ್ ಫಾರ್ ದ ಫಸ್ಟ್ ಪಾಯಿಂಟ್ ಆಫ್ ದ ಲೈನ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿದ ತಕ್ಷಣ ಲೈನ್ ಕ್ರಿಯೇಟ್ ಆಯ್ತು. ಇಲ್ಲಿ ನಾವು ಇಲ್ಲಿ ಏನು ಕೊಡಬೇಕು ಅಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ ಲೆಂತ್ ಕೇಳ್ತಾ ಇದೆ. ಲೆಂತ್ ನಾನು ಏನ್ ಕೊಡ್ತೀನಿ, 100 ಕೊಡ್ತೀನಿ. ಸೊ ಐ ವಿಲ್ ಟೈಪ್ 100 ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟ ತಕ್ಷಣ ಇಲ್ಲಿಗೆ ನೋಡಿ ಝೂಮ್ ಮಾಡಿರೋದ್ರಿಂದ ನೀವು ಈ ಲೈನ್ ಮೇಲೆ ಕೂರಿಸ್ಬೇಕು. ಇಲ್ಲಿ ನೀವು ಕರ್ಸರ್ ಅಬ್ಸರ್ವ್ ಮಾಡಿ, ವೆರಿ ಇಂಪಾರ್ಟೆಂಟ್. ಕರ್ಸರ್ ಇಲ್ಲಿಗೆ ಬಂದ ತಕ್ಷಣ ಅದು ರೆಡ್ ಆಗುತ್ತೆ, ಎಂಟರ್ ಥಿಂಗ್. ಈಗ ರೆಡ್ ಇಲ್ಲ, ಕೆಳಗೆ ಬಂದ ತಕ್ಷಣ ಎಲ್ಲ ರೆಡ್ ಆಗುತ್ತೆ. ಅಂದ್ರೆ ನಿಮ್ಮ ಕರ್ಸರ್ ಆ ಲೈನ್ ಮೇಲೆ ಇದೆ ಅಂತ ಲೆಕ್ಕ. ಅರ್ಥ ಆಯ್ತಲ್ಲ? ಸೊ ಒಂದ್ಸತಿ ಹಂಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕರ್ಸರ್ ತಂದಲ್ಲಿ ಕೂರಿಸಿ ಲೆಫ್ಟ್ ಕ್ಲಿಕ್ ಮಾಡಬೇಕು. ಸೊ 100 ಆಯ್ತು. ಅರ್ಥ ಆಯ್ತಾ? ಇದನ್ನ ಫಿಟ್ ಮಾಡಬೇಕು ಸರ್, ನನಗೆ ಇದು ಸ್ಕ್ರೀನ್ ಡೌನ್ ಮಾಡಬೇಕು ಅಂದ್ರೆ, ಝೂಮ್ ಔಟ್ ಮಾಡ್ಬೋದು ಅಂದ್ರೆ ಮತ್ತೆ ಸೇಮ್ ವಿವಿಗೆ ಹೋಗಿ ಫಿಟ್ ಕೊಟ್ರೆ ಆಯ್ತು. ಸೊ ಫಿಟ್ ಮಾಡ್ಬಿಟ್ರೆ ನೀವು ಮತ್ತೆ ಲೈನ್ ಕಮಾಂಡ್ ಅಲ್ಲೇ ಇದ್ದೀರಾ. ಸೊ ಇಲ್ಲಿಂದ ಮತ್ತೆ ಹೈಟ್ ಕೊಡಬೇಕು. ಹೈಟ್ ಎಷ್ಟು ಕೊಡಬೇಕು, 60 ಕೊಡಬೇಕು. 60 ಕೊಡ್ತೀನಿ ನಾನು ಲೆಂತ್. ಎಂಟರ್ ಕೊಡ್ತೀನಿ. ಇಲ್ಲಿ ನನಗೆ ಸ್ಟ್ರೇಟ್ ಲೈನ್ ಬೇಕು. ಸೊ ನಾನು ಕರ್ಸರ್ನ ಹೇಗೆ ಮೂವ್ ಮಾಡ್ತೀನಿ, ಸ್ಟ್ರೇಟ್ ಲೈನ್ ಮೂವ್ ಮಾಡ್ತೀನಿ. ಹಿಂಗ್ ಬಂದ ತಕ್ಷಣ ಇಲ್ಲಿ ನೋಡಿ ಕರ್ಸರ್ ಪಕ್ಕ ನೋಡಿ ಒಂದು ಸಿಂಬಲ್ ಇದೆ, ಆ ಸಿಂಬಲ್ ಆನ್ ಆಗಿದೆ. ಇಲ್ಲಿ ಬಂದ್ರೆ 90 ಡಿಗ್ರಿ ತೋರಿಸ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಆಂಗಲ್ ನ ಅಬ್ಸರ್ವ್ ಮಾಡಿ. ಈಗ 90 ಡಿಗ್ರಿ ಆಯ್ತು. ನಾನು ಲೆಫ್ಟ್ ಕ್ಲಿಕ್ ಮಾಡ್ತೇನೆ. ಸೊ ಫಾರ್ ಎಕ್ಸಾಂಪಲ್ ಮತ್ತೊಂದ್ಸತಿ ಮಾಡ್ತೀನಿ, ಲೈನ್ ತಗೋತೀನಿ. ಸೊ ಇಲ್ಲಿಂದ ನಾನು ಹಾಕಿದ್ದು ಇಲ್ಲಿ ಎಂಡ್ ಪಾಯಿಂಟ್ ಬಂತು ನೋಡಿ. ನಿಮ್ಮ ಕರ್ಸರ್ದು ರೈಟ್ ಸೈಡ್ ನೋಡಿ ಎಂಡ್ ಪಾಯಿಂಟ್ ತೋರಿಸ್ತಾ ಇದೆ. ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ. ಸೊ ಇದ್ರದ್ದು ಹೈಟ್ ಬಂದ್ಬಿಟ್ಟು ನಾನು 60 ತಗೋತೀನಿ. 60 ತಗೊಳ್ತೀನಿ ಲೆಂತ್. ಆಂಗಲ್ 90 ಡಿಗ್ರಿ. ಮತ್ತೆ ಎಂಟರ್ ಕೊಡಬೇಕು. ಎಂಟರ್ ಕೊಟ್ರೆ ಆ ಲೈನ್ ಕ್ರಿಯೇಟ್ ಆಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ನೀವು ಡೈರೆಕ್ಟ್ ಆಗಿ ಜಾಯಿನ್ ಮಾಡಬಹುದು. ಎಲ್ಲಿ ತನಕ ಅಂದ್ರೆ ಇದು ರೆಡ್ ತೋರಿಸ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ. ರೆಡ್ ಲೈನ್ ಎರಡು ಕಡೆ ರೆಡ್ ತೋರಿಸ್ತಾ ಇದೆ. ರೆಡ್ ಎರಡು ಕಡೆ ತೋರಿಸ್ದಾಗ ಲೆಫ್ಟ್ ಕ್ಲಿಕ್ ಮಾಡಿ.
ಮತ್ತೆ ಈಗ ಲೈನ್ ಕಮಾಂಡ್ ಆನ್ ಅಲ್ಲೇ ಇದೆ. ನೀವು ಲೈನ್ ಕಮಾಂಡ್ ಇಂದ ಹೊರಗೆ ಬರ್ಬೇಕಂದ್ರೆ ಎಸ್ಕೇಪ್ ಪ್ರೆಸ್ ಮಾಡಬೇಕು. ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಕಮಾಂಡ್ ಇಂದ ಹೊರಗೆ ಹೋಗ್ತೀರಾ. ಈಗ ನಿಮ್ಮ ಔಟರ್ ಬ್ಲಾಕ್ ರೆಡಿ ಆಯ್ತು. ಒಳಗಡೆ ಒಂದು ಬ್ಲಾಕ್ ಮಾಡಬೇಕಾಗುತ್ತೆ, ನೇಮು, ನಂಬರು, ಮಾರ್ಕ್ಸು, ಸಿಗ್ನೇಚರು ಹಾಕ್ಲಿಕ್ಕೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಒಂದು ಲೈನ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಬಹಳಷ್ಟು ಆಪ್ಷನ್ಸ್ ಇದೆ. ನಾನು ನಿಮಗೆ ಆಫ್ಸೆಟ್ ಅನ್ನೋದು ಒಂದು ಆಪ್ಷನ್ ತೋರಿಸ್ತೀನಿ. ಅದು ಒಂದು ಕಮಾಂಡ್ ಇದೆ, ಅದು ನಿಮಗೆ ಡ್ರಾಯಿಂಗ್ ಟೂಲ್ ಬಾರ್ ಅಲ್ಲೇ ಸಿಕ್ಬಿಡುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ. ಅದು ಇಲ್ಲ ಅನ್ಕೊಳ್ಳಿ, ನೀವು ಅದು ಇಲ್ಲ ಅಂದ್ರೆ ನೀವು ಕಸ್ಟಮೈಸಿಗೆ ಹೋಗಿ ಡ್ರಾಯಿಂಗ್ ಟೂಲ್ ಬಾರ್ ಅಲ್ಲಿ ಆಫ್ಸೆಟ್ ಅಂತ ಇದೆ, ಇದನ್ನ ಆಫ್ಸೆಟ್ ಅಂತ ಕರಿತೀವಿ. ಇದನ್ನ ಬೇಕಾದ್ರೆ ಡ್ರ್ಯಾಗ್ ಮಾಡಿ ಹಾಕೋಬಹುದು. ಅರ್ಥ ಆಯ್ತಾ? ಕ್ಲೋಸ್ ಮಾಡಿ. ಸೊ ಇದನ್ನ ನಾನು ಆಫ್ಸೆಟ್ ಟೂಲ್ ತಗೋತೀನಿ ಅನ್ಕೊಳ್ಳಿ. ಆಫ್ಸೆಟ್ ಏನ್ ಮಾಡುತ್ತೆ ಅಂದ್ರೆ ಯೂಶಲಿ ಈಗ ನಾನು ಇಲ್ಲಿ 4 ಲೈನ್ ಹಾಕೋಬೇಕು. ಇದು ಎಷ್ಟಿದೆ ಅಪ್ಪ ಡೈಮೆನ್ಷನ್? 60 ಇದೆ ಅಲ್ವಾ? ಇದು 60 ಇದೆ, ಇದು 100 ಇದೆ. ಸೊ ನಾನು 60ಕ್ಕಂದ್ರೆ 4 ಬಾಕ್ಸ್ ಮಾಡ್ತೀನಿ. 4 15 mm ಲೈನ್ ಹಾಕ್ಬೇಕು. ನೀವು ಲೈನ್ ಕಮೆಂಟ್ ತಗೊಂಡ್ ಮಾಡ್ಬೋದು, ಬಟ್ ಅದು ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಆಫ್ಸೆಟ್ ಕಮಾಂಡ್ ಅಂತ ಇದೆ, ಆಫ್ಸೆಟ್ ನ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ. ಆಫ್ಸೆಟ್ ಕ್ಲಿಕ್ ಮಾಡಿದ ತಕ್ಷಣ ಅದೇನ್ ಹೇಳುತ್ತೆ ನೋಡಿ, ಕ್ಲಿಕ್ ಆನ್ ಎಲಿಮೆಂಟ್ ಟು ಆಫ್ಸೆಟ್. ನಾನು ಯಾವ ಎಲಿಮೆಂಟ್ ನ ಆಫ್ಸೆಟ್ ಮಾಡಬೇಕು ಅಂತ ಕೇಳುತ್ತೆ. ಅಂಡ್ ಇದರಲ್ಲಿ ನಿಮಗೆ ಆಪ್ಷನ್ ಇದೆ, ಚೈನ್ ಮತ್ತೆ ಸಿಂಗಲ್. ಚೈನ್ ಅಂದ್ರೆ ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸ್, ಅಂದ್ರೆ 4 ಅಟ್ ಎ ಟೈಮ್ ಸೆಲೆಕ್ಟ್ ಮಾಡಿ ಆಫ್ಸೆಟ್ ಮಾಡಬಹುದು. ನನಗೆ ಈಗ ಒಂದೇ ಲೈನ್ ಅನ್ನ ಹಾಕ್ತಿರುತ್ತೆ. ಸೊ ಹಾಗಾಗಿ ಸಿಂಗಲ್ ಸೆಲೆಕ್ಟ್ ಮಾಡಬೇಕು, ಸಿಂಗಲ್ ತಗೋಬೇಕು. ಸಿಂಗಲ್ ಅಂದ್ರೆ ಒಂದು ಲೈನ್ ಮಾತ್ರ, ಒಂದೇ ಎಲಿಮೆಂಟ್ ಮಾತ್ರ ಆಫ್ಸೆಟ್ ಮಾಡಬೇಕು. ಆಮೇಲೆ ಡಿಸ್ಟೆನ್ಸ್ ಕೇಳುತ್ತೆ. ಅಂದ್ರೆ ನಾನೀಗ 4 ಲೈನ್ ಹಾಕ್ಬೇಕು. ಈ 60 mm 4 ಲೈನ್, ಅಂದ್ರೆ 4 ಲೈನ್ ಹಾಕ್ಬೇಕು ಅಂದ್ರೆ 60ಕ್ಕೆ 60/4 ಅಂದ್ರೆ 15 ಆಗುತ್ತೆ, 15. ಸೊ ಇಲ್ಲಿ ನಾನು 15 ಅಂತ ಟೈಪ್ ಮಾಡ್ತೀನಿ. ಅರ್ಥ ಆಯ್ತಾ? 15 ಅಂತ ಟೈಪ್ ಮಾಡ್ತೀನಿ. ಸೊ 15 ಅಂತ ಟೈಪ್ ಮಾಡಿ ಇಲ್ಲಿ ಸಿಂಗಲ್ ಅಂತ ಕೊಡ್ತೀನಿ. ಸಿಂಗಲ್ ಅಂತ ಕೊಟ್ಟು ನಾನೇನ್ ಮಾಡ್ತೀನಿ, ಕರ್ಸರ್ ಇಲ್ಲಿ ತಂದಿರ್ತೀನಿ, ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಲೆಫ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲೊಂದು ಟಿಕ್ ಆಪ್ಷನ್ ಬರುತ್ತೆ. ಟಿಕ್ ಆಪ್ಷನ್ ಅಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಅಕ್ಸೆಪ್ಟ್ ಆಗುತ್ತೆ, ಓಕೆ. ಅಥವಾ ನೀವು ಟಿಕ್ ಒಂದೇ ಸತಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಕ್ಸೆಪ್ಟ್ ಆಗುತ್ತೆ, ಓಕೆನಾ? ಇಲ್ಲಿ ನೋಡಿ ಆರೋ ಮಾರ್ಕ್ ತೋರಿಸ್ತಾ ಇದೆ. ನಾನು ಕರ್ಸರ್ನ ಕೆಳಗೆ ಹೋಗ್ತೀನಿ, ಈಗ ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಮತ್ತೆ ಕರ್ಸರ್ನ ಕೆಳಗೆ ಹೋಗ್ತೀನಿ, ಲೆಫ್ಟ್ ಕ್ಲಿಕ್ ಮಾಡ್ತೀನಿ, ಕರ್ಸರ್ನ ಕೆಳಗೆ ಹೋಗ್ತೀನಿ, ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಆಗುತ್ತೆ. ನೀವು ಇದೆಲ್ಲ ಮುಗಿದ್ಮೇಲೆ ಕಮಾಂಡ್ ಇಂದ ಹೊರಗೆ ಬರುತ್ತೆ, ಮತ್ತೆ ಎಸ್ಕೇಪ್ ಮಾಡಬೇಕು, ಓಕೆ. ಸೊ ಈಗ ಏನ್ ಮಾಡಬೇಕು, ನಾನು ಇದನ್ನ ಡಿಲೀಟ್ ಮಾಡಬೇಕು. ಸೊ ಇದನ್ನ ಡಿಲೀಟ್ ಮಾಡ್ಬೇಕು ಹೇಗೆ ಸರ್? ಡಿಲೀಟ್ ಮಾಡೋದು ಹೇಗೆ ಅಂದ್ರೆ, ನೀವು ನಿಮ್ಮ ಕರ್ಸರ್ ಇದೆ ಅಲ್ಲ, ಕರ್ಸರ್ನ ಮೇಲಿಟ್ಟು ಲೆಫ್ಟ್ ಮೌಸ್ ಬಟನ್ ಹೋಲ್ಡ್ ಮಾಡಿ, ಡ್ರ್ಯಾಗ್ ಮಾಡಿ, ಈ ಡೈಮೆನ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಮೌಸ್ ಇಂದ ಪಿಂಕ್ ಕಲರ್ ಆಗುತ್ತೆ. ಪಿಂಕ್ ಕಲರ್ ಅಂದ್ರೆ ಸೆಲೆಕ್ಟ್ ಆಗಿದೆ ಅಂತ ಲೆಕ್ಕ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಡಿಲೀಟ್ ಪ್ರೆಸ್ ಮಾಡ್ತೀರಾ. ಸೊ ಇದು ಡಿಲೀಟ್ ಆಯ್ತು. ಸೊ ಈಗ ನಿಮಗೆ ಒಂದು ಬ್ಲಾಕ್ ರೀತಿಯಾಗಿ ಕಾಣಿಸ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ನಾನು ಈಗ ಇನ್ನೊಂದು ಲೈನ್ ತಗೋತೀನಿ. ಅದ್ರಿಗಿಂತ ಮುಂಚೆ ನಾನಿಲ್ಲಿ ಬರೆಯೋದನ್ನೆಲ್ಲ ಬರೆದು ಬಿಡ್ತೇನೆ, ಸೊ ದಟ್ ವಾಟ್ ಆರ್ ದ ಥಿಂಗ್ಸ್ ಯು ನೀಡ್ ಟು ರೈಟ್ ಅನ್ನೋದು ಗೊತ್ತಾಗ್ಬೇಕು. ಸೊ ಬರೀಲಿಕ್ಕೆ ನಾನು ಟೆಕ್ಸ್ಟ್ ಕಮಾಂಡ್ ಯೂಸ್ ಮಾಡ್ತೀನಿ. ಸೊ ಟೆಕ್ಸ್ಟ್ ಕಮಾಂಡ್ ಕೂಡ ಸಿಗಲಿಲ್ಲ ಅನ್ಕೊಳ್ಳಿ, ನೀವು ಟೂಲ್ಸಿಗೆ ಹೋಗಿ, ಕಸ್ಟಮೈಸಿಗೆ ಹೋಗಿ, ಟೆಕ್ಸ್ಟ್ ಅಂತ ಒಂದು ಕಮಾಂಡ್ ಇದೆ ಇಲ್ಲಿ, ಅಲ್ಲಿ ಟೆಕ್ಸ್ಟ್ ಬಟನ್ ನ ಡ್ರ್ಯಾಗ್ ಮಾಡಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಕ್ಲೋಸ್ ಮಾಡಿ, ಟೆಕ್ಸ್ಟ್ ಕಮಾಂಡ್ ತಗೊಳ್ಳಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಸೈಜ್ ಒಂದು ಸ್ವಲ್ಪ 1.5 ಇಡ್ತೀನಿ, ಸೊ ದಟ್ ನೀವು ಕ್ಯಾನ್ ಏಬಲ್ ಟು ಈಸಿಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈಸಿ ಆಗಲಿ ಅಂತ. ನೆಕ್ಸ್ಟ್ ಝೂಮ್ ಏರಿಯಾ ತಗೋತೀನಿ, ಇದನ್ನ ಝೂಮ್ ಮಾಡ್ತೀನಿ, ಸೊ ದಟ್ ನಿಮಗೆ ಕ್ಲೀನ್ ಆಗಿ ಕಾಣುತ್ತೆ. ಹಾಗಾಗಿ ಝೂಮ್ ಮಾಡಿದೆ ಇದನ್ನ, ಮತ್ತೆ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಮತ್ತೆ ವಾಪಸ್ ಕಮಾಂಡಿಗೆ ಬರ್ತೀರಾ. ಈಗ ಟೆಕ್ಸ್ಟ್ ಕಮಾಂಡ್ ಆನ್ ಇದೆ, ಹೌದಾ? ಇಲ್ಲಿ ಕ್ಲಿಕ್ ಮಾಡ್ತೀನಿ ಕರ್ಸರ್. ಒಂದ್ಸತಿ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು, ಕರ್ಸರ್ ಹೈಲೈಟ್ ಆಗ್ತಾ ಇದೆ. ಇಲ್ಲಿ ನಾನು ನೇಮ್ ಅಂತ ಬರೀತೀನಿ, ನೆಕ್ಸ್ಟ್ ಇಲ್ಲೇನ್ ಬರೀತೀನಿ, ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ತೀನಿ.
ಯಾವ್ದು ಇನ್ಫಾರ್ಮೇಶನ್ ಬೇಕು ಅದನ್ನ ನಾನಿಲ್ಲಿ ಬರಿತಾ ಹೋಗ್ತೀನಿ. ರಿಜಿಸ್ಟ್ರೇಷನ್ ನಂಬರ್ ಅಥವಾ REG ಅಂತ ಹೇಳ್ಬಾರ್ದು, ನಂಬರ್ NO ಅಂತ ಹಾಕ್ತೀನಿ, ಡಾಟ್ ಹಾಕ್ತೀನಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಆಯ್ತು. ಇಲ್ಲಿ ಮಾರ್ಕ್ಸ್ ಹಾಕ್ತೀನಿ. ಈ ಮಾರ್ಕ್ಸ್ ಎಷ್ಟು ಬರುತ್ತೆ ಇದನ್ನ ನೀವು ಕ್ಯಾಪಿಟಲ್ ಅಲ್ಲಾರ ಬರಿಬೋದು, ಸ್ಮಾಲ್ ಲೆಟರ್ ಅಲ್ಲಾರ ಬರಿಬೋದು. ಇಲ್ಲಿ ನೆಕ್ಸ್ಟ್ ಸಿಗ್ನೇಚರ್ ಸೈನ್ ಅಂತ ಹಾಕ್ತೀನಿ. ಸೊ ಇದಕ್ಕೆ ಮಾರ್ಕ್ಸ್ ಎಷ್ಟು ಬರುತ್ತೆ ಈ ಶೀಟಿಗೆ ಅಂತ ಗೊತ್ತಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ನೇಮ್. ಸೊ ಈಗ ಏನ್ ಮಾಡ್ತೀನಿ, ಮತ್ತೆ ನಾನು ಲೈನ್ ಕಮೆಂಟ್ ತಗೋತೀನಿ. ಅಬ್ಸರ್ವ್ ಮಾಡಿ, ಲೈನ್ ಕಮೆಂಟ್ ತಗೊತೀನಿ. ಮತ್ತೆ ನಾನು ಇದು 0.5 ತಗೋತೀನಿ. ಇಲ್ಲೇನ್ ಮಾಡ್ತೀನಿ, ನಾನು ಡೈರೆಕ್ಟ್ ಈ ಕರ್ಸರ್ನ ಇಲ್ಲಿಗೆ ತರ್ತೀನಿ. ಅಬ್ಸರ್ವ್ ಮಾಡಿ, ಝೂಮ್ ಮಾಡಿದ ಪೊಸಿಷನ್ ಅಲ್ಲೇ ಇದೆ. ಲೆಫ್ಟ್ ಕ್ಲಿಕ್ ಮಾಡ್ತೀನಿ. ಇದನ್ನ ಒಂದು ಸ್ಟ್ರೇಟ್ ಲೈನ್ ಹಾಕ್ತೀನಿ. ನೀವು ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಸೊ ಇಲ್ಲಿ ಎಲ್ಲಿ ತನಕ ಹಾಕ್ತೀನಿ ಅಂದ್ರೆ ಇಲ್ಲಿ ಟಚ್ ಆಗಬೇಕು. ಟಚ್ ಹೆಂಗಾಗಿದ್ದು ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಟಚ್ ಆದ ತಕ್ಷಣ ರೆಡ್ ಆಗುತ್ತೆ. ಇಫ್ ಯು ಅಬ್ಸರ್ವ್, ಲೆಫ್ಟ್ ಕ್ಲಿಕ್ ಮಾಡಿ. ಮತ್ತೆ ಲೈನ್ ಕಮಾಂಡ್ ಇಂದ ಹೊರಗೆ ಬರಬೇಕು ಅಂದ್ರೆ ಎಸ್ಕೇಪ್ ಕೊಟ್ರೆ ಆಯ್ತು. ಸೊ ಈ ರೀತಿ ನಾವು ಟೈಟಲ್ ಬ್ಲಾಕ್ ನ ಕ್ರಿಯೇಟ್ ಮಾಡ್ತೀವಿ. ಇನ್ನೊಂದು ವಿಚಾರ ಅರ್ಥ ಮಾಡ್ಕೋಬೇಕು ಏನಂದ್ರೆ, ಇದನ್ನ ನಾನು ಎಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಯಾಕೆ ಸರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಮಾಡಿದ್ದು ಅಂದ್ರೆ, ರೀಸನ್ ಈಸ್ ವೆರಿ ಸಿಂಪಲ್. ಏನು ಅಂದ್ರೆ, ನೀವು ಪ್ರತಿ ಒಂದು ಶೀಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ, ಈಗ ನಾನು ನೋಡಿ ಶೀಟ್ ಅಲ್ಲಿ ಬಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಈಗ A4 ಅಲ್ಲಿ ನಾನು ಕ್ರಿಯೇಟ್ ಮಾಡಿದ್ದು ಬ್ಯಾಕ್ ಗ್ರೌಂಡ್, ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಹೈಡ್ ಮಾಡ್ತೇನೆ ಸದ್ಯಕ್ಕೆ. V ಅಂತ ಕ್ಲಿಕ್ ಮಾಡಿ, ಬ್ಯಾಕ್ ಗ್ರೌಂಡ್ ಲೆಫ್ಟ್ ಕ್ಲಿಕ್ ಮಾಡಿ. ಸೊ ಹೈಡ್ ಆಯ್ತು, A4 ನ ಹೈಡ್ ಮಾಡಿದ್ದೀನಿ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ರೆಡಿ ಬಂದಿದೆ. ಅರ್ಥ ಆಯ್ತಾ? ಪ್ರತಿ ಶೀಟ್ ಅಲ್ಲೂ ನೀವು ಟೈಟಲ್ ಬ್ಲಾಕ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕಿದೆ ಅಂದ್ರೆ, ಈಗ ನೋಡಿ ನೆಕ್ಸ್ಟ್ ಇನ್ಸರ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಲೆಫ್ಟ್ ಕ್ಲಿಕ್ ಮಾಡ್ತೀನಿ ಇನ್ಸರ್ಟ್ ಗೆ. ಆಟೋಮ್ಯಾಟಿಕ್ ಆಗಿ ಶೀಟ್ 2 ಅಲ್ಲೂ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಈಗ ನಾನು ಏನಾದ್ರು ಇಲ್ಲಷ್ಟೇ ಟೈಟಲ್ ಬ್ಲಾಕ್ ಕ್ರಿಯೇಟ್ ಮಾಡಿದ್ರೆ, ಶೀಟ್ 1 ಅಲ್ಲಿ ಅಷ್ಟೇ ಮಾಡಿದ್ರೆ, ನೀವು ಶೀಟ್ 2ಗೂ ಮತ್ತೆ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಏನ್ ಮಾಡಿದೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಟೈಟಲ್ ಬ್ಲಾಕ್ ಕ್ರಿಯೇಟ್ ಮಾಡಿದೆ. ಸೊ ಈ ರೀತಿ ನೀವು ಮಾಡಬೇಕಾಗುತ್ತೆ. ದಿಸ್ ಇಸ್ ವಾಟ್ ಈಸ್ ಟೈಟಲ್ ಬ್ಲಾಕ್. ಪ್ರತಿ ಶೀಟಿಗೂ ನಿಮಗೆ ಟೈಟಲ್ ಬ್ಲಾಕ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ನೀವು ಎಷ್ಟೇ ಪ್ರಾಬ್ಲಮ್ ಮಾಡಿ, 10 ಮಾಡಿ, 20 ಮಾಡಿ, 50 ಮಾಡಿ, ಎಲ್ಲ ಪ್ರಾಬ್ಲಮಿಗೂ ಆಟೋಮ್ಯಾಟಿಕ್ ಆಗಿ ನಿಮ್ಮ ಟೈಟಲ್ ಬ್ಲಾಕ್ ಇನ್ಸರ್ಟ್ ಆಗಿ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ತನಕ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟನ್ನ ನೀವು ಟೈಟಲ್ ಬ್ಲಾಕ್ ಅಲ್ಲಿ ಕಲಿತೀರಾ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ವಿತೌಟ್ ಪ್ರಾಕ್ಟೀಸ್ ನಿಮಗೆ ಇದು ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಡೌಟ್ಸ್ ಬಂದರೂ ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ. ಸೊ ಥ್ಯಾಂಕ್ ಯು. ಮತ್ತೆ ವಿಡಿಯೋದಲ್ಲಿ ಸಿಗ್ತೇನೆ.